ಏನು ಮಾಡ್ತಾ ಇದ್ದೀರಾ? ಯಾಕೆ? ಹೌದಾ, 3 ಜನನು ಕೂತ್ಕೊಂಡಿದ್ದೀರಾ? ಏನು ಮಾಡ್ತಿದ್ದೀರಾ ಮೇಡಮ್? ಏನು ಮಾಡ್ತಾ ಇದ್ದೀರಾ? ಏನಂಗಂದ್ರೆ ಬಿಸ್ಕೆಟ್ ತಿಂತಾ ಇದೆಯಾ? ಹಲೋ ಮೇಡಮ್, ಟೀ ಏನಾದರೂ ಕೊಡ್ತೀರಾ? ಟೀ ಕೊಡ್ತೀನಿ. ಏನೋ ಒಂದು ಹೇಳ್ಬೇಕು, ನಿನ್ನೆಯಿಂದ ಬೈಯಲ್ಲ ತಾನೇ? ಬೈಯಲ್ಲ ಅಂದರೆ ಬೈಸ್ಕೊಳ್ದಿರೋಂಥ ವಿಷಯ ಆದರೆ ಬೈಯಲ್ಲ, ಬೈಯೋಂಥದ್ದಾಗಿದೆ ಹೇಳೋಕ್ಕಾಗಲ್ಲ. ಮೊದಲು ವಿಷಯ ಹೇಳಿದ್ರೆ ಆಮೇಲೆ ಡಿಸೈಡ್ ಮಾಡೋಣ. ಬೈಯಲ್ಲ ಅಂದರೆ ಹೇಳ್ತೀನಪ್ಪ. ಏನು ಮಾಡ್ಬೇಕಾ? ಬೈಬಾರ್ದಾ? ಸರಿ ಆಯಿತು. ಏನಪ್ಪ ಬೈಬಾರ್ದಾ? ಸರಿ ಆಯಿತು, ಹೇಳು. ಏನಂತ ಹೇಳು, ಬೈಯಲ್ಲ. ಏನಂದರೆ ಎಲ್ಲೋಯ್ತಾ ಇದೆಯಾ? ಎಲ್ಲ ನಿಮ್ಮಮ್ಮ ಬೈಬೇಡ ಅಂದ್ಬಿಟ್ಟು ಎದ್ದೊಂಡೈತಲ್ಲೋ. ಇದು ದೀಪಗಳು ತಂದಿದ್ದೀನಿ ಅದಕ್ಕೆ. ಕತೆ ಯಾವಾಗ ತಗೊಬಂದಿದ್ದು? ನೆನ್ನೆ. ಎಷ್ಟಿದಕ್ಕೆ? 3,000ನಾ? ಓ ಮೈ ಗಾಡ್. ಹಲೋ, ಲುಕ್ ಅಟ್ ಮೀ. ದುಡ್ಡೆಲ್ಲಿಂದ ಬಂತು ದೀಪ ತಗೊಂಬರಕ್ಕೆ? ಮನೆಗೆ ರೇಷನ್ ಅಂತ ಕೊಟ್ಟಿದ್ದಲ್ಲ, ಅದರಲ್ಲೆಲ್ಲ ಎಸ್ಟೇಟೇ ಮಾಡಿಕೊಂಡಿದ್ದೆ. ಕಳ್ಳಿ ಕದ್ದಿರೋ ದುಡ್ಡು ಅಲ್ಲ. ನನ್ನ ಹತ್ರ ನೋಡಿದ್ರೆ ದುಡ್ಡೇ ಇಲ್ಲ, ಮನೆ ಖರ್ಚಿಗೆ ದುಡ್ಡು ತಗೊಬನ್ನಿ, ದುಡ್ಡು ಡ್ರಾ ಮಾಡ್ಕೊಬನ್ನಿ ಅಂತ ಹೇಳ್ತೀಯ. ನಿನ್ನೆ ದೀಪ ತಗೊಂಬಂದಿದ್ದೀನಿ ಅಂತ ಹೇಳ್ತೀಯ. ಇವತ್ತು ಕರ್ಕೊಂಡೋಗಿ ಡ್ರೆಸ್ ಕೊಡಿಸಿದ್ದೀನಿ. ನಿನ್ನೆನೇ ಗೊತ್ತಾಗಿದ್ದಿದ್ರೆ ಡ್ರೆಸ್ ಕ್ಯಾನ್ಸಲ್ ಆಗ್ಬಿಡೋದಲ್ಲ. ಸುಮ್ಮನೆ ಹೋಯ್ತಲ್ಲ ನಂದು 3,000 ರೂಪಾಯಿ. ಏನಕ್ಕೋಯ್ತು? ಅದಕ್ಕೆ ನಾನು ನೆನ್ನೆನೇ ಹೇಳಿದ್ರೆ ನೀನು ಕೊಡಿಸ್ತಿರ್ಲಿಲ್ಲ ಡ್ರೆಸ್ಸು, ಅದಕ್ಕೆ ಹೇಳಲಿಲ್ಲ. ಒಟ್ನಲ್ಲಿ ನನಗೆ ಯಾಮಾರಿಸ್ತಾ ಇದೆ ಚೆನ್ನಾಗಿ. ನನಗೆ ಯಾಮಾರಿಸ್ತಾ ಇದೆಯಾ? ನಂದೇ ದುಡ್ಡು, ನನಗೆ ಮುಂಡ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನನಗೆ ಗೊತ್ತಿಲ್ಲದಂಗೆ ಎಷ್ಟು ಯಾಮಾರಿಸಿ ಎಷ್ಟು ದುಡ್ಡು ಕೂಡಿಕ್ತಾರೆ. ಎಲ್ಲ ಮನೆ ಹೆಂಗಸರುಗಳು ಇದೇ ಥರ ದುಡ್ಡು ಕೂಡಿಕ್ತಾರೆ ಅಂತ ಅನಿಸುತ್ತೆ. ಆದರೆ ಕೂಡಿಕ್ಕಿರೋ ದುಡ್ಡನ್ನ ಮನೆಗೆ ಉಪಯೋಗಿಸಿದ್ದಾರೆ. ತುಂಬ ಖುಷಿ ಪಡೋಂಥ ವಿಚಾರ. ಆದರೆ ದುಡ್ಡಿಲ್ದಿರೋ ಟೈಮಲ್ಲಿ ಹಂಗೆ ಅನಿಸುತ್ತೆ. ಈ ವಿಡಿಯೋ ನೋಡ್ತಾರೆ ಹೆಣ್ಮಕ್ಳಿಗೆಲ್ಲ ಗೊತ್ತಾಗುತ್ತೆ, ನಾವು ಅದೇ ಥರ ಮಾಡ್ತಾಯಿದ್ದೀವಿ, ಅದೇ ಥರ ದುಡ್ಡೆಲ್ಲ ಕೂಡಿಟ್ಕೊತಾ ಇದ್ದೀವಿ, ಕದ್ದು ಮಾಡ್ಕೋತೀವಿ ಅಂತ. ಈ ಕೆಲವರು ಏನಾದರೂ ಡ್ರಿಂಕ್ಸ್ ಮಾಡ್ಕೊಂಬಂದು ತೂರಾಡ್ಕೊಂಡು ಬಿತ್ಕೊಂಡ್ರೆ ಅಂಥವ್ರ ಜಾಬಲ್ಲಿ ದುಡ್ಡು ತೆಗಿಯೋ ಅಂಥದ್ದು ಸಹಜ. ಆದರೆ ನಾನು ನಾರ್ಮಲ್ಲಾಗಿದ್ದೀನಿ, ಚೆನ್ನಾಗೇ ಇರ್ತೀನಿ. ಆದರೂ ಕೂಡ ನನ್ನ ದುಡ್ಡಿಗೆ ಕತ್ರಿ ಬೀಳ್ತಾನೆ ಐತೆ. ನನಗೆ ಗೊತ್ತಾಗ್ತಾಯಿಲ್ಲ. ಆದರೆ ಯಾರು ಕತ್ರಿ ಮಾಡ್ತಾರೋ, ಕತ್ರಿ ಮಾಡಿದವರು ಕೊನೆಗೆ ಅವರಾಗೇ ಒಪ್ಕೊಂಬಿಡ್ತಾರೆ. ಅದಂತೂ ಸತ್ಯ. ಆದರೆ ಇದನ್ನು ತೊಗೊಂಬಂದಿರೋದು ಖಂಡಿತ ಬೇಜಾರಾಗೋಂಥ ವಿಷಯ ಏನಲ್ಲ, ತುಂಬ ಖುಷಿನೇ. ಸೊ ಈ ವಿಡಿಯೋ ನೋಡಿದಾಗ ನಿಮಗೆ ಏನು ಅನಿಸುತ್ತೋ ನನಗೆ ಗೊತ್ತಿಲ್ಲ. ಆದರೆ ಯಾವುದೇ ಸೀರಿಯಸ್ನೆಸ್ಸು ಇದರಲ್ಲಿಲ್ಲ. ಸೊ ನಾನು ಇದೆಲ್ಲ ಕೇಳಿದ್ದು, ಇದು ಮಾಡಿದ್ದು ಸುಮ್ಮನೆ ಹಾಗೆ ತಮಾಷೆಗೆ. ತತ್ತೆ ಅಂತಲ್ಲ ಇದು, ತಾತ. ನಮ್ಮದು ತುಂಬ ಖುಷಿಯಾಗಿರೋವಂಥ ಫ್ಯಾಮಿಲಿನೇ. ಸೊ ಯಾವುದೇ ಬೇಸರಗಳು ಏನೂ ಇಲ್ಲ. ಕೆಲವೊಂದು ವಿಡಿಯೋಗಳಲ್ಲಿ ನಿಮ್ಗೆ ಹಂಗೆ ಅನ್ನಿಸ್ಬಹುದು, ಬಟ್ ಆ ಥರ ಯಾವುದೇ ಕಾರಣಕ್ಕೂ ಅಂದ್ಕೋಬೇಡಿ. ಕೇವಲ ಮನರಂಜನೆಗೆ ಈ ವಿಡಿಯೋ ಅಂತ ಅಂದ್ಕೊಳ್ಳಿ ಅಷ್ಟೇ. ಹೇಳು ಏನು? ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಸೊ ನೀನು ದುಡ್ಡನ್ನ ಎಷ್ಟೇ ಯಾಮರ್ಸ್ ಮಡಿಕೊಂಡಾಗಲೂ ಕೂಡ ಬಟ್ ಸಿಕ್ಕಾಕೊಂಡ್ಬಿಡ್ತೀಯಲ್ಲ, ಅದು ಹೆಂಗೆ? ಸಿಕ್ಕಾಕೊಳ್ಳದಂಗೆ ಯಾಕೆ ಪ್ಲ್ಯಾನ್ ಮಾಡಲ್ಲ? ನಿನ್ನೆ ತಗೊಂಬಂದಿದ್ಯಾ? ನಾನು ನಿನ್ನೆ ಹೋಗಿದ್ದೆ ಹೊರಗಡೆ, ಮಧ್ಯಾಹ್ನವರೆಗೂ ಕೆಲ್ಸಕ್ಕೆ ಹೋಗಿದ್ದೆ. ಮಧ್ಯಾಹ್ನ ಮೇಲೆ ಮನೇಲೇ ಇದ್ದೆ, ಆದರೂ ನನಗೆ ಗೊತ್ತಾಗಿಲ್ಲ. ಮನೇಲೇ ಇದ್ರೂ ನಂಗೆ ಗೊತ್ತಾಗಿಲ್ಲ. ಇವತ್ತು ನೀನಾಗೆ ಬೈಬಿಟ್ಟಿದ್ಯಾ, ಆದರೂ ಗೊತ್ತಾಗ್ತಿರ್ಲಿಲ್ಲ ನನಗೆ. ನೀನು ಹೇಳಲಿಲ್ಲ ಅಂದರೆ, ನೀನು ಪೂಜೆ ದಿನ ಇದನ್ನು ತೊಗೊಂಡೋಗಿ ನೀನು ಪೂಜೆಗೆ ಇಟ್ಟಿದ್ರೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಮನೇಲಿ ಯಾವ ದೀಪ ಇದೆ, ಏನಿದೆ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಯಾವ ಪಾತ್ರೆ ಸಾಮಾನು ಇದೆ ಅಂತ ಗೊತ್ತಿಲ್ಲ.
ನೀನು ಏನು ಹೇಳ್ತೀಯೋ ಹೇಳಿದ್ರೆ ಹೌದಾ ಅದಾಯ್ತಾ ಇದು ಬೇಕಾ ತಗೋ ಅಷ್ಟೇ ಅನ್ನೋದು ನಾನು ನನಗಂತೂ ಗೊತ್ತಿರಲಿಲ್ಲ. ನೀನಾಗೆ ಹೇಳಿದೆ ನೀನೇ ಸಿಹಿ ಹಾಕ್ಕೊಂಡೆ. ಬಟ್ ಹೇಳಿಲ್ಲ ಅಂದರೆ ಏನು ತೊಂದರೆ ಇರ್ತಿರ್ಲಿಲ್ಲ. ಬಟ್ ಯಾವ ವಿಷಯ ಆದ್ರೂ ಕೂಡ ಗಂಡಿನಿಂದ ಮುಚ್ಚಿಡಬಾರ್ದು, ಹೇಳ್ಕೊಳ್ಳೇಬೇಕು ಅಂದ್ಕೊಂಡು ಹೇಳ್ತೀಯಲ್ಲ, ಅದು ತುಂಬ ಖುಷಿ ಪಡೋ ವಿಚಾರ. ಹೇಳ್ಬೋದು